ಮಾತಾ ಕಿ, ಭಾರತ್ ಮಾತಾ ಕಿ. ಸಹೋದರಿ ಹಾರಿಕಾ ಮಂಜುನಾಥ್ ರವರು ತಾಯಿ ಭಾರತ ಮಾತೆಯ ಪಾದಪದ್ಮಗಳಿಗೆ ಪುಷ್ಪವೃಷ್ಟಿಯನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ. ಹಿಂದೂ ಸಮಾಜವನ್ನ ಜಾಗೃತ ಮಾಡ್ತಾ ಇರ್ತಕ್ಕಂಥ ಸಹೋದರಿ ಹಾರಿಕಾ ಮಂಜುನಾಥ್ ರವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಹರಿ ಓಂ ಹರಿ ಓಂ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರು ಪಾದ ಪದ್ಮೇ ತಯೋರ್ಷಿತ್ವಾ ಪ್ರಣಮಾಮಿರ್ಮೂರ್ಮುಹು ರತ್ನಾಕರಾಧೌತ ಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜಶ್ರೀ ರತ್ನಾಢ್ಯಂ ವಂದೇ ಭಾರತ ಮಾತರಂ. ಕ್ಷೇತ್ರದ ಗ್ರಾಮ ದೇವತೆಯ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಬೇಡ್ತಾ, ಕ್ಷೇತ್ರದ ಎಲ್ಲ ದೇವರುಗಳ ಪಾದರವಿಂದಗಳಲ್ಲಿ ಗಣಪನ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಕೋರ್ತಾ, ವ್ಯಾಸಪೀಠದ ಮೇಲೆ ಆಸೀನರಾಗಿರುವಂಥ ವಿದ್ವತ್ ಗಣ್ಯರಿಗೆ, ಎಲ್ಲ ಹಿರಿಯರಿಗೆ, ನೆರೆದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿಣಿಯರಿಗೆ, ಅಕ್ಕ ಅಣ್ಣಂದಿರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡ್ತಾ ಇರುವಂಥ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಕಿರಿಯರ ಪಾದಗಳಿಗೆ ನನ್ನ ಹಣೆ ಹೆಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಸಂತೋಷ ಆಯಿತು. ಕಾರಣ ಗಣೇಶೋತ್ಸವದ ಕಾರ್ಯಕ್ರಮ. ನಾವು ಅನೇಕ ಹಬ್ಬ ಹರಿದಿನಗಳನ್ನು ಆಚರಿಸ್ತೀವಿ. ಆದರೆ ನಮ್ಮ ಎಲ್ಲ ಹಬ್ಬ ಹರಿದಿನಗಳಿಗೂ ತನ್ನದೇ ಆದಂಥ ಧಾರ್ಮಿಕ ಇತಿಹಾಸ ಇದ್ದರೆ, ಸಾರ್ವಜನಿಕ ಗಣೇಶೋತ್ಸವಕ್ಕೆ ಮಾತ್ರ ಕ್ರಾಂತಿಯ ಇತಿಹಾಸ. 132 ವರ್ಷಗಳ ಹಿಂದೆ ಜಾತಿ ಮತ ಪಂಥಗಳ ಹೆಸರಿನಲ್ಲಿ ತನ್ನ ಅಸ್ತಿತ್ವವನ್ನೇ ಮರೆತು ಹರಿದು ಹಂಚೋಗಿದ್ದಂಥ ಹಿಂದೂ ಸಮಾಜವನ್ನ ಮತ್ತೊಮ್ಮೆ ಸಂಘಟಿಸಬೇಕು ಅನ್ನೋ ಧ್ಯೇಯವಾಕ್ಯವೊಂದಿಗೆ ಗರ್ಭಗುಡಿಯಲ್ಲಿದ್ದಂಥ ಗಣಪನ್ನ ಬೀದಿಗೆ ತಂದಿಟ್ಟು ಇಡೀ ಹಿಂದೂ ಸಮಾಜವನ್ನ ಒಗ್ಗಟ್ಟನ್ನಾಗಿಸುವಂಥ ಕೆಲಸವನ್ನ ಬಾಲಗಂಗಾಧರನಾಥ ತಿಲಕರು ಶುರು ಮಾಡಿದ್ರು. ಆ ಸಮಯದಲ್ಲಿ ಯಾವ ಪರಿಸ್ಥಿತಿನಲ್ಲಿ ಹಿಂದೂ ಸಮಾಜ ಇತ್ತು ಅಂದ್ರೆ, ಕವಿಗಳು ಬರೀತಾರಲ್ಲ, ಮಾತಿರದ ಕಂಠದಳು ಭಯಭೀತ ಭಾವದಳು ಹಿಂದೂ ಬಂಧುಗಳೆಲ್ಲ ಹರಿದು ಹಂಚಿರಲು, ವರುಷ ಸಾಸಿರದಿಂದ ಪದಪ್ರಹಾರವ ಸರಿಸಿ ತನ್ನ ಅಸ್ತಿತ್ವವನ್ನು ತಾನು ಮರೆತಿರಲು, ಉರುಳ ಹಗ್ಗದ ಹಾರ ತಾಯ ಕೊರಳ ಬಿಗಿದಿರುವುದು, ದಾಸ್ಯ ಮದಿರಿಯ ಕುಡಿದು ದೇಶ ಮಲಗಿಯುವುದು, ಹೀನ ದೀನರು ಇವರ ಹತಭಾಗ್ಯರೆಂದು ಹಿಂದೂ ಸಂತಾನವನ್ನು ಜಗವು ಜರಿಯುತ್ತಿದೆ. ಅಂತ ಪರಿಸ್ಥಿತಿಯಲ್ಲಿ ಹಿಂದೂ ಸಮಾಜಗಳನ್ನು ಒಗ್ಗೂಡಿಸುವಂತ ಅವಶ್ಯಕತೆ ಇತ್ತು. ಯಾವ ರೀತಿ ಒಗ್ಗಟ್ಟನ್ನಾಗಿಸಬೇಕು ಹಿಂದೂಗಳನ್ನ? ಒಂದು ಸೂತ್ರಬದ್ಧ ಕಾರ್ಯವನ್ನ ಹಿಡಿದು ಅಸ್ಮಿತೆಯ ಆಧಾರದ ಮೇಲೆ ಹಿಂದೂಗಳನ್ನು ಒಗ್ಗೂಡಿಸಬೇಕಾಗಿತ್ತು. ಅಸ್ಮಿತೆಯ ಜೀವಂತ ಮೂರ್ತ ಸ್ವರೂಪವಾಗಿ ಗಣಪತಿ ಮುಂದೆ ಬಂದ್ರು. ಆ ಗಣಪತಿಯ ಸಾರ್ವಜನಿಕ ಗಣೇಶೋತ್ಸವ ಮೂಲಕ ಬಾಲಗಂಗಾಧರನಾಥ ತಿಲಕರು ಹಿಂದೂಗಳನ್ನು ಒಗ್ಗೂಡಿಸುವಂತ ಕೆಲಸ ಮಾಡಿದ್ರು. 132 ವರ್ಷಗಳ ಹಿಂದೆ ಹಿಂದೂಗಳ ಸಂಘಟನೆಗಾಗಿಯೇ ಅಂತ ನಿರ್ಮಾಣವಾದಂತ ಸಾರ್ವಜನಿಕ ಗಣೇಶೋತ್ಸವ ಪಂಡಾಲ್ಗಳಲ್ಲಿ ಎಂತೆಂತ ಹಿಂದೂ ಕ್ರಾಂತಿಕಾರಿಗಳು ದೇಶಕ್ಕೋಸ್ಕರ ತಯಾರಾಗಿ ಬಂದರು. ಕ್ರಾಂತಿಕಾರಿಗಳನ್ನೇ ನಿರ್ಮಾಣ ಮಾಡುವ ಕ್ರಾಂತಿಕಾರಿಗಳ ಕಾರ್ಖಾನೆಯಾಗಿ ಕೆಲಸ ಮಾಡಿದಂತ ಅದೇ ಸಾರ್ವಜನಿಕ ಗಣೇಶೋತ್ಸವ ಪಂಡಾಲ್ಗಳ ಅಡಿನಲ್ಲಿ 132 ವರ್ಷಗಳ ನಂತರ ಇವತ್ತು ನಾನು ನೀವು ಬಂದು ಕೂತಿದ್ದೀವಿ. ಯಾವ ಕಾರಣಕ್ಕೆ ತಿಲಕರು ಸಾರ್ವಜನಿಕ ಗಣೇಶೋತ್ಸವ ಶುರು ಮಾಡಿದ್ರು, ಆ ಕಾರಣ ಇವತ್ತಿಗೂ ಪ್ರಸ್ತುತ. ಇವತ್ತಿಗೂ ಮತ್ತೊಮ್ಮೆ ಹಿಂದೂಗಳನ್ನ ಸಂಘಟಿಸುವಂತ ಅವಶ್ಯಕತೆ ಇದೆ. ಹಿಂದೂ ಸಮಾಜವನ್ನು ಒಗ್ಗಟ್ಟಾಗಿಸುವಂತ ಅವಶ್ಯಕತೆ ಇದೆ. ಯಾಕೆ ಸಂಘಟಿತರಾಗಬೇಕು? ನಾನು ಹೇಳ್ತಿರುವಂತ ಮಾತಲ್ಲ. ಭಗವದ್ಗೀತೆಯ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂತ ಕರೆ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ ದದಾತ್ಮಾನುಜಾಮ್ಯಂ ಪರಿತ್ರಾಣಿಯ ಸಾಧುನ ವಿನಾಶ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯುಗ ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನು ಅವತರಿಸಿ ಬರ್ತೀನಿ. ಆದರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ? ಕೃಷ್ಣ ಪರಮಾತ್ಮ ಹೇಳ್ತಾರೆ, ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದ್ರೆ ಕಲಿಯುಗ ನಡೀತಾ ಇರಬೇಕಾದರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘ ಶಕ್ತಿ ಕಲಿಯುಗೆ. ಸಂಘಟಿತ ಬಲದಿಂದ ಮಾತ್ರ ಹಿಂದೂ ಸಮಾಜವನ್ನ ಒಗ್ಗಟ್ಟನ್ನಾಗಿಸ್ಲಿಕ್ಕೆ ಸಾಧ್ಯ. ಆದ್ರಿಂದ ಸಂಘಟಿತರಾಗಿ ಬನ್ನಿ. ಆ ಸಂಘಟಿತ ಬಲ ಹಿಂದೂ ಸಮಾಜದಲ್ಲಿ ಬರಬೇಕು. ಆದ್ರೆ ನಮ್ಮ ದೌರ್ಭಾಗ್ಯ ಹೇಳ್ಕೊಳ್ಳಿಕ್ಕಿದ್ದೀವಿ. ಜಗತ್ನಲ್ಲಿ 120 ಕೋಟಿ ಜನ ಹಿಂದೂಗಳ ಜನಸಂಖ್ಯೆ. ಆದರೆ ಒಬ್ಬ ಹಿಂದುವಿನ ಮುಂದೆ ನಿಂತು ಇವತ್ತು ನೀನ್ ಯಾರಪ್ಪ, ನೀನ್ ಯಾವ ಸಮಾಜಕ್ಕೆ ಸೇರಿದವನು ಅಂದ್ರೆ ಹಿಂದುವಿನ ಬಾಯಿನಲ್ಲಿ ಧರ್ಮದ ಹೆಸರು ಬರೋಕ್ಕೂ ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಆಗೋಕ್ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ್ ಆಗ್ತಾರೆ, ಒಬ್ಬ ಹಿಂದೂ SC ಆಗ್ತಾರೆ, ಒಬ್ಬ ಹಿಂದೂ ST ಆಗ್ತಾರೆ, ಒಬ್ಬ ಹಿಂದೂ ಶೆಟ್ಟಿ ಆಗ್ತಾರೆ, ಒಬ್ಬ ಹಿಂದೂ ಪೂಜಾರ ಆಗ್ತಾರೆ, ಒಬ್ಬ ಹಿಂದೂ ಮರಾಠ, ಒಬ್ಬ ಹಿಂದೂ ರಾಜ್ಪೂತ್. ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜಾತಿ ಯಾವುದೇ ಇರ್ಲಿ, ಆ ಜಾತಿಗಳ ಮೇಲೆ ನಾವಿಟ್ಟಿರುವಂತ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರ್ಲಿ, ನಮ್ಮ ಜಾತಿ ನಮ್ಮ ಮನೆಯ
ಮನೆಯ ದೇವರ ಕೋಣೆ ಒಳಗೆ ಸೀಮಿತವಾಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವರ ಕೋಣೆ ದಾಟಿ ಮನೆ ವಸ್ತು ಬಿಟ್ಟು ಹೊರಬರುವ ಸಂದರ್ಭಕ್ಕೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯಾಸಕ್ತಿ, ತತ್ವ, ಸಿದ್ಧಾಂತ ಎಲ್ಲವನ್ನ ಬದಿಗಿಟ್ಟು ಹೆಗಲ ಮೇಲೊಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಮನೆ ಬಿಟ್ಟಾಗ ಮಾತ್ರ ನಮ್ಮ ಧರ್ಮ ರಕ್ಷಣೆ. ಒಮ್ಮೆ ಬಹಳ ಹಿಂದೆ ಬೇಡ, ಕೆಲವು ದಶಕಗಳ ಹಿಂದೆ ಪೂಜ್ಯನ ಅಶೋಕ್ ಸಿಂಗಾಜಿಯವರು ಇದೇ ನೆಲದಲ್ಲಿ ನಿಂತು ಇಡೀ ಹಿಂದೂ ಸಮಾಜಕ್ಕೆ ಕರೆಯನ್ನ ಕೊಟ್ಟಿದ್ರು. अशोक सिंगाजी और करे ಕೊಡ್ತಾರೆ, रोम रोम में रमे हुए राम के लिए आओ कार सेवको, बनो कार सेवको, मिटो कार सेवको, अगर समय पड़े तो अयोध्या में बहती सरयू नदी को अपने लहू से लाल करना पड़े तो डरो ना कार सेवको. ಅಶೋಕ್ ಸಿಂಗಾಜಿ ಅವರ ಕರೆ ರೋಮ ರೋಮದಲ್ಲಿ ರಮಿಸಿರುವಂತ ರಾಮರಿಗೋಸ್ಕರ ಬನ್ನಿ ಕಾರ ಸೇವಕರಾಗಿ ಹಿಂದೂಗಳೇ. 36,000 ಜನ ತಾಯಿಂದ್ರು ಕೈ ಕೈ ಹಿಡಿದು ಮಾನವ ಸರಪಳಿಗಳನ್ನು ಮಾಡಿ ರಾಮರಿಗೋಸ್ಕರ ಭಜನೆಗಳನ್ನು ಹಾಡ್ತಾ, ಹಾಡುಗಳನ್ನ ಹಾಡ್ತಾ, कंकर कंकर शंकर जिसका प्राण प्राण में गीता है, जीवन की धड़कन रामायण पग पग पर बनी पुनीता है, यदि राम नहीं है तो श्वासों में जीवन का गटरीता है, नरनाहर श्री पुरुषोत्तम का हम मंदिर भव्य बनाएंगे, सौगंध राम की कहते हम मंदिर वही बनाएंगे ಅಂತ ನಮ್ಮ ತಾಯಿಂದ್ರು ಹಾಡ್ತಾ ಹಾಡ್ತಾ ರಾಮರಿಗೋಸ್ಕರ ಶ್ರಮಿಸಿದ್ರಲ್ಲ. 36,000 ಜನ ತಾಯಿಂದ್ರ ರಾಮಭಕ್ತಿ, 3.5 ಲಕ್ಷ ಜನ ಹಿಂದೂ ಕಾರ್ಯಸೇವಕರ ಸಂಘಟಿತ ಬಲದ ಪ್ರತಿಫಲ 500 ವರ್ಷಗಳ ಹೋರಾಟದ ನಂತರ, 78ಕ್ಕೂ ಹೆಚ್ಚು ಮಹಾ ಕದನಗಳ ನಂತರ, ಸುಮಾರು 3.5 ಲಕ್ಷ ಜನ ಹಿಂದೂ ಕಾರ್ಯಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂತಹ ಶತಮಾನಗಳ ಕನಸು ನಮ್ಮ ಅಯೋಧ್ಯೆಯ ರಾಮಲಲ್ಲರ ರಾಮ ಮಂದಿರ. ಆ ಒಂದು ರಾಮ ಮಂದಿರ ಕಣ್ತುಂಬಿಸಿಕೊಳ್ಳಬೇಕಂದ್ರೆ ಅದರ ಹಿಂದೆ ಎಷ್ಟು ದೊಡ್ಡ ಸಂಘಟಿತ ಬಲದ ಕೆಲಸ ಬೇಕಾಯಿತು. ಈಗ ಹಿಂದೂ ಸಮಾಜ ಅಯೋಧ್ಯೆ ಜನ್ಮಭೂಮಿ ಕೆಲಸ ಮುಗಿತಲ್ಲ, ರಾಮ ಮಂದಿರ ನಿರ್ಮಿಸಿ ಆಯ್ತಲ್ಲ, ರಾಮ ಜನ್ಮಭೂಮಿ ಕೆಲಸ ಸಾಕಾರಗೊಳ್ತಲ್ಲ, ಧರ್ಮದ ಕೆಲಸ ಮುಗಿತಲ್ವ ಅಂತ ಹಿಂದೂ ಸಮಾಜ ಸುಮ್ಮನೆ ಕೂರೋದಲ್ಲ. ರಾಮ ಮಂದಿರ ಕಟ್ಟಿದ ಕೂಡಲೇ ಹಿಂದೂ ಧರ್ಮದಲ್ಲಿರುವಂತಹ ಧರ್ಮ ಜಾಗೃತಿ ಸಂಘಟಿತ ಬಲ ಸ್ತಬ್ಧಗೊಳ್ಳೋದಲ್ಲ. ಕಟ್ಟಿರೋದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾತ್ರ. ಮುಂದೆ ಸಂಘಟನೆ ಹಿರಿಯರು ಕರೆ ಕೊಟ್ಟಿದ್ದಾರೆ, ಭಾರತ್ ಕ ಪ್ರತ್ಯೇಕ ಘರ್ ಅಯೋಧ್ಯ ಬನಾಯಂಗೆ. ಭಾರತದ ಮನೆ ಮನೆಗಳನ್ನು ಅಯೋಧ್ಯೆಯನ್ನಾಗಿಸುವುದು ನಮ್ಮ ಮುಂದಿನ ಸಂಕಲ್ಪ. ಮನೆ ಮನೆಗಳ ಅಯೋಧ್ಯೆ ಆಗಬೇಕು. ಯಾವತ್ತು ಮನೆ ಮನೆಗಳ ಅಯೋಧ್ಯೆ ಆಗ್ತಾವೆ? ಮನೆಯಲ್ಲಿ ಇರುವಂತ ಒಂದೊಂದು ಮಗು ರಾಮರಂತೆ ಬೆಳೆದ ಬಂದಾಗ ಮನೆ ಮನೆ ಅಯೋಧ್ಯೆ ಆಗೋದು. ಮನೆ ಒಂದೊಂದು ಮಗು ಸೀತಾಮಾತೆ ಮಾರ್ಗದರ್ಶನದಲ್ಲಿ ಬೆಳೆದ ಬಂದಾಗ ಮನೆಗಳ ಅಯೋಧ್ಯೆ ಆಗೋದು. ಕವಿಗಳೇ ಹೇಳಿದ್ದಾರಲ್ಲ, ಚಂದನ್ನೇ से देश की मिट्टी नदी नदिया गंगा है, हर बाला देवी की प्रतिमा बच्चा बच्चा राम है. ಭಾರತದಲ್ಲಿ ಹುಟ್ಟುವಂತ ಒಂದೊಂದು ಮಗು ರಾಮರ ಅಂಶ, ಒಂದೊಂದು ಮಗು ಸೀತಾಮಾತೆ ಆದರ್ಶ. ಆ ಮಾರ್ಗದಲ್ಲಿ ಮಕ್ಕಳನ್ನ ಬೆಳೆಸಿ ಸಾಕು. ನಮ್ಮನ್ನ ಭಗವದ್ಗೀತೆ ಪುಸ್ತಕ ಇದೆ, ಅದನ್ನ ಮಕ್ಕಳಿಗೆ ಬೋಧಿಸೋಣ. ಅಂದು ಕಣ್ಣಿರಿಟ್ಟಿದ್ದು ಶ್ರೀರಾಮಚಂದ್ರರು, ಉಪದೇಶ ಮಾಡಿದ್ದು ವಶಿಷ್ಠ ಮುನಿಗಳು, ಉಪಯೋಗ ಆಗಿದ್ದು ನಮಗೆ. ನಮ್ಮನಲ್ಲಿ ಯೋಗ ವಿಶಿಷ್ಟ ಗ್ರಂಥ ಇದೆ, ಅದನ್ನ ಮಕ್ಕಳಿಗೆ ಬೋಧಿಸೋಣ. ಅಂದು ಕಣ್ಣಿರಿಟ್ಟಿದ್ದು 5 ವರ್ಷದ ಪುಟ್ಟ ಹುಡುಗ ನಚಿಕೇತ, ಉಪದೇಶ ಮಾಡಿದ್ದು ದರ್ಶನ ಕೊಟ್ಟು ಖುದ್ದು ಯಮಧರ್ಮರಾಯ ಮೃತ್ಯು. ಉಪಯೋಗ ಆಗಿದ್ದು ನಮಗೆ. ನಮ್ಮಲ್ಲಿ ಕಠೋಪನಿಷತ್ತಿದೆ, ಅದನ್ನ ಮಕ್ಕಳಿಗೆ ಬೋಧಿಸೋಣ. ಅಂದು ಕಣ್ಣಿರಿಟ್ಟಿದ್ದು ನಮ್ಮೆಲ್ಲರ ಇಡೀ ಮನುಕುಲಕ್ಕೆ ಹಿರಿಯರಾದಂತ ಸ್ವಯಂಭೂಮನು, ಉಪದೇಶ ಕೊಟ್ಟಿದ್ದು ದರ್ಶನ ಕೊಟ್ಟು ಯಜ್ಞನಾಮಕ ಭಗವಂತ. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನ್ನಲ್ಲಿ ಈಶಾವಾಸ್ಯ ಉಪನಿಷತ್ತಿದೆ, ಯಾಜ್ಞೀಯ ಮಂತ್ರ ಉಪನಿಷತ್ತಿದೆ, ಅದನ್ನು ಮಕ್ಕಳಿಗೆ ಬೋಧಿಸೋಣ. ಮನೆ ಮನೆಗಳಲ್ಲಿ ಧರ್ಮಾಚರಣೆ ಮಾಡ್ತೀವಲ್ಲ, ಯಾರ ಕಾರಣದಿಂದ? ನಮ್ಮ ಪೂರ್ವಿಕರು ಪಟ್ಟಂತ ಶ್ರಮಗಳ ಕಾರಣದಿಂದ. ಅಷ್ಟು ಶ್ರಮ ಪಟ್ಟಿ ಧರ್ಮವನ್ನ ಉಳಿಸ್ಕೊಳ್ಳಿಕ್ಕೆ ಒಬ್ಬರಾದ ನಂತರ ಒಬ್ಬರು ಬಂದಿದ್ದಾರೆ ಸ್ವಾಮಿ. ಆ ಧರ್ಮ ಗ್ರಂಥಗಳ ಉಳಿವಿಗೋಸ್ಕರ ನಮ್ಮ ಪೂರ್ವಿಕರು ವೇದಗಳನ್ನು ರಚಿಸಿಟ್ರು. ನಮಗೆ ವೇದಗಳ ಅರ್ಥ ಆಗ್ಲಿಲ್ಲ, ಅದು ಸುಲಭವಾಗ್ಲಿ ಅಂತ ಆರಣ್ಯಕ ಉಪನಿಷತ್ತುಗಳನ್ನ ಕೊಟ್ರು. ಆ ಉಪನಿಷತ್ತಿನ ಈಶಾವಾಸ್ಯ ಉಪನಿಷತ್ತಿನ ಮೊದಲನೇ ಮಂತ್ರ ಈಶಾವಾಸ್ಯ ಮಿದುಗುಂ ಸಭ ಮೆಕ್ಕಿಂಚಿ ಜಗತ್ಯಾಂ ಜಗತ್ತೇನ ತೆಕ್ತೇನ ಭುಂಜಿತ ಮಾಘೃತಕ್ಕಸ್ಯ ಸ್ವಿಗ್ಧನಂ. ಅರ್ಥ ಏನು? ಸ್ಥೂಲ ಅರ್ಥ ಎಲ್ಲವೂ ಈಶ್ವರನದೆಪ್ಪ, ಎಲ್ಲವೂ ಭಗವಂತನದ್ದೇ, ಭಗವಂತನದ್ದೇ ಎಲ್ಲವೂ ಆದ್ಮೇಲೆ ಇನ್ನೊಬ್ಬರ ಸಂಪತ್ತಿನ ಮೇಲೆ ಕಣ್ಣು ಮಾಡ್ಲಿಕ್ಕೆ ಹೋಗ್ಬೇಡ. ಸ್ಥೂಲ ಅರ್ಥ ನಮಗಿದ ಅರ್ಥ ಆಗ್ಲಿಲ್ಲ, ನಾವು ಉಪನಿಷತ್ತುಗಳನ್ನು ಪಕ್ಕಕ್ಕೆ ಸೇರಿಸಿಟ್ವಿ. ನಾವು ಓದ್ಲಿಕ್ಕಲ್ಲ ಇರೋದಿದು. ಸರಿ, ನಂತರ ನಮ್ಮ ಹಿರಿಯರು ಬಂದ್ರು, ವಚನಕಾರರು ಬಂದ್ರು, ಕನ್ನಡದಲ್ಲಿ ಹೇಳ್ಕೊಡ್ತೀವಪ್ಪ ಅರ್ಥ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಹೇಳಿದ್ರು ಬಸವಣ್ಣನವರು ಒಂದು ವಚನದ ಒಂದು ಸಾಲಿನ ಒಂದು ಪದದಲ್ಲೇ ಕಳಬೇಡ, ಕೊಲಬೇಡ, ಹುಸಿ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದಿರ ಹಳಿಯಲು ಬೇಡ, ಇದೆ ಅಂತರಂಗ ಶುದ್ಧಿ, ಇದೆ ಬಹಿರಂಗ ಶುದ್ಧಿ, ಇದೆ ನಮ್ಮ ಕೂಡಲ ಸಂಗಮ ದೇವನನ್ನು ಒಲಿಸುವ ಪರಿ ಒಂದು ಮಾತನ್ನ ಸುಲಭವಾಗಿ ಹೇಳಿಕೊಟ್ರು. ಕಳಬೇಡ, ಕೊಲಬೇಡ. ಏನಕ್ಕೆ? ಅರಿಷಡ್ ವೈರಿಗಳನ್ನ ದಾಟಬೇಕಾಗಿದೆ, ಇಂದ್ರಿಯಗಳನ್ನ ನಿಗ್ರಹಕ್ಕೆ ತರಬೇಕಾಗಿದೆ, ಎಲ್ಲವೂ ಭಗವಂತನದ್ದೇ ಅಂತ ಒಪ್ಪಿ ಆ ಭಗವಂತನಲ್ಲಿ ಒಂದಾಗಬೇಕು ಹೊರತಾಗಿ ಭಗವಂತನದ್ದಾಗಿರುವಂತ ಬೇರೆಯವರ ಸಂಪತ್ತಿನ ಮೇಲೆ ಕಣ್ಣು ಮಾಡ್ಲಿಕ್ಕೆ ಹೋಗಬೇಡ. ಸುಲಭ ಹೇಳಿದ್ರು. ನಮ್ ದೌರ್ಭಾಗ್ಯ ಇದು ನಮ್ಗೆ ಅರ್ಥ ಆಗ್ಲಿಲ್ಲ.
ನಾವು ವಚನಗಳನ್ನು ಪಕ್ಕಕ್ಕೆ ಸರಿಸಿಟ್ವಿ. ವಚನ ಇರೋದು ಮಠಾಧೀಶರುಗಳಿಗೆ ಓದ್ಲಿಕ್ಕೆ, ವಚನ ಇರೋದು ಸನ್ಯಾಸಿಗಳಿಗೆ, ಸಂತರಿಗೆ ಓದ್ಲಿಕ್ಕೆ. ಬೇಕಾದ್ರೆ ಅವರು ಬಂದು ಪ್ರವಚನ ಮಾಡಿ ಹೇಳ್ಕೊಡ್ತಾರೆ ಬಿಡಿ, ನಾವ್ಯಾಕೆ ಓದಬೇಕು, ನಮ್ಮ ಮಕ್ಕಳಿಗೆ ಯಾಕೆ ಓದಿಸ್ಬೇಕು? ಆ ಪರಿಸ್ಥಿತಿ ಬಂದಾಗ ನಮ್ಮ ಹಿರಿಯರು ಮಠಗಳನ್ನು ಬಿಟ್ಟು ಹೊರಗೆ ಬಂದ್ರು, ಮನೆಗಳ ಹತ್ರ ಹೋದ್ರು, ಪ್ರವಚನಗಳ ಹಳ್ಳಿನಲ್ಲಿ ಮಾಡಿದ್ರು. ನಡೆದಾಡುವ ದೇವರು ಸಿದ್ದೇಶ್ವರಪ್ಪ ಅವರಂತವರು ಬಂದ್ರು. ಸಿದ್ದೇಶ್ವರಪ್ಪ ಅವರು ಇದೇ ವೇದ ಉಪನಿಷತ್ತು ವಚನಗಳ ಇಡೀ ಸಾರವನ್ನ ಒಂದು ಮಾತಿನಲ್ಲಿ ಹೇಳ್ಕೊಡ್ಲಿಕ್ಕೆ ಶುರು ಮಾಡಿದ್ರು. ಎಷ್ಟು ಸುಲಭವಾಗಿ ಹೇಳ್ಕೊಟ್ರು ಅಂದ್ರೆ, ಸಿದ್ದೇಶ್ವರಪ್ಪ ಅವರು ಇದೇ ಉಪನಿಷತ್ತಿನ, ಇದೇ ವೇದಗಳ, ಇದೇ ವಚನಗಳ ಮಾತನ್ನ ಒಂದು ಸಾಲಿನಲ್ಲಿ ಹೇಳ್ತಿದ್ರು. ಅಪ್ಪ ಅವ್ರು ಹೇಳ್ತಾರೆ, ಕೈ ಸ್ವಚ್ಛ ಇರ್ಬೇಕು. ನಮ್ ಕೈ ನಮ್ ಕಿಸೆದಾಗಿದ್ರೆ ಸ್ವಚ್ಛ ಇರ್ತದ, ಮತ್ತೊಬ್ರು ಕಿಸೆದಾಗೋದ್ರೆ ಹೊಲಸಾಗ್ತದ. ಕೈ ಸ್ವಚ್ಛ ಇಡ್ರಿ. ಏನು ಸುಲಭವಾಗಿ ಹೇಳ್ಕೊಟ್ರು ಸ್ವಾಮಿ ಅಂತ ಹಿರಿಯರು ಬಂದು ನಮಗೆ ಜ್ಞಾನ ತಲುಪಿಸಿ ಹೋಗುವಂತ ಪ್ರಯತ್ನ ಮಾಡಿದ್ರಲ್ಲ, ಅವರ ಪ್ರಯತ್ನಗಳು, ಆ ಶ್ರಮಗಳು ವ್ಯರ್ಥ ಆಗುವಂತಿಲ್ಲ. ನಮ್ಮ ಪೂರ್ವಿಕರು ಯಾಕೆ ಧರ್ಮಜ್ಞಾನ ಉಳಿಸಿಕೊಟ್ಟು ಬಂದ್ರು? ಏನಕ್ಕೆ ಹಳ್ಳಿಗಳಿಗೂ ಹೋಗಿ ಪ್ರವಚನ ಮಾಡಿದ್ರು? ಅವರ ಕೊನೆಯ ಸಮಯದಲ್ಲಿ ಸಿದ್ದೇಶ್ವರಪ್ಪ ಅವರು ಏನು ಮಾಡ್ತಿದ್ರು? ಹಳ್ಳಿಗೆ ಪ್ರವಚನ ಮಾಡ್ತಿದ್ರು. ಏನಕ್ಕೆ? ಜನಗಳಿಗೆ ಧರ್ಮಜ್ಞಾನ ತಲುಪಲಿ. ಆ ಧರ್ಮಜ್ಞಾನ ನಮ್ಮ ಕೈಗಿಟ್ಟು ಹೋಗಿದ್ದಾರೆ ನಮ್ಮ ಹಿರಿಯರು ಗ್ರಂಥಗಳ ಸ್ವರೂಪದಲ್ಲಿ. ಅದನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಕೆಲಸ ಮಾಡಿ. ಯಾರಿಗೆ ಕೆಲಸ ಮಾಡಬೇಕು? ತಾಯಂದಿರೇ ಮಾಡಬೇಕು. ಯಾಕೆ ತಾಯಿಯೇ ಮಾಡಬೇಕು? ಮನುಸ್ಮೃತಿ 6ನೇ ಅಧ್ಯಾಯದಲ್ಲಿ ಮನು ಬರೀತಾರೆ, ಉಪಾದಶಾಚಾರ್ಯ ಆಚಾರ್ಯಿತಂ ಪಿತಾನ್ ಸಹಸ್ರತು ಪಿತ್ರಾನ್ ಮಾತ ಗೌರವೇನ ತಿರಿಚ್ಯತೆ. ಅರ್ಥಾತ್ ಮನು ಹೇಳ್ತಾರೆ, 10 ಜನ ಆಚಾರ್ಯರಿಗೆ ಒಬ್ಬ ಉಪಾಧ್ಯಾಯ ಸಮ, ಅಂತ 100 ಜನ ಉಪಾಧ್ಯಾಯರಿಗೆ ಒಬ್ಬ ತಂದೆ ಸಮ, ಆದ್ರಂತ 1000 ಜನ ತಂದೆಯಂದಿರಿಗೆ ಒಬ್ಬ ತಾಯಿ ಸಮ ಅಂತ ಮನು ಹೇಳುವ ಮಾತು. ಅರ್ಥಾತ್ ಇಡೀ ಜಗತ್ತು ಮಕ್ಕಳಿಗೆ ಕೊಡುವಂತ ವಿದ್ಯೆಯನ್ನ ಮೀರಿದ್ದು ಒಬ್ಬ ತಾಯಿ ನಿತ್ತು ಮಗುವಿಗೆ ಕೊಡುವಂತ ಸಂಸ್ಕಾರ. ತಾಯಿ ಹೇಳಿ ಮಕ್ಕಳಿಗೆ ಅದು ವೇದವಾಕ್ಯ ಆಗುತ್ತೆ, ನಡೆದು ತೋರಿಸಿ ಮಕ್ಕಳಿಗೆ ಅದು ವೇದ ಸಾಹಿತ್ಯವಾಗುತ್ತೆ. ನಿಮ್ಮ ಕೈಯಿಂದ ಅಕಸ್ಮಾತ್ ಇಲ್ಲ, ನಮ್ಮ ಮಕ್ಕಳಿಗೆ ವೇದ ಉಪನಿಷತ್ತುಗಳು ಓದಿಸ್ಲಿಕ್ಕೆ ನಮ್ಮ ಕೈ ಸಾಧ್ಯ ಇಲ್ಲ, ಕನಿಷ್ಠ ಪಕ್ಷ ವಚನಗಳನ್ನು ಓದಿಸ್ಲಿಕ್ಕೆ ನಮಗೆ ಬರೋದಿಲ್ಲ, ಅರ್ಥ ಮಾಡಿಸ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ, ಭಗವದ್ಗೀತೆ ಶ್ಲೋಕಗಳನ್ನು ಹೇಳಿಸ್ಲಿಕ್ಕೂ ನಮಗೆ ಸಾಧ್ಯ ಇಲ್ಲ ಮಕ್ಕಳ ಬಾಯಲ್ಲಿ ಅಂತ ಅನಿಸಿದ್ರೆ ಪರವಾಗಿಲ್ಲ. ಮಕ್ಕಳಿಗೆ ಧರ್ಮ ಜಾಗೃತಿ ಮೂಡಿಸ್ಲಿಕ್ಕೆ, ಧರ್ಮ ಗ್ರಂಥಗಳನ್ನು ಓದಿಸ್ಲಿಕ್ಕೆ ನಿಮ್ಮಿಂದ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ಕನಿಷ್ಠ ಪಕ್ಷ ಮನೆ ಮಕ್ಕಳನ್ನ ವಾರಕ್ಕೆ 1 ದಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ, ದೇವಸ್ಥಾನದಲ್ಲಿ ಕೂರಿಸಿ ಮಕ್ಕಳ ಬಾಯಿಂದ ಭಜನೆಗಳನ್ನು ಹಾಡಿಸಿ ಸಾಕು, ಆ ಮಕ್ಕಳ ಧರ್ಮ ಜಾಗೃತಿ ಆಗುತ್ತೆ. ಧರ್ಮ ರಕ್ಷಣೆ ಆಗಬೇಕಂದ್ರೆ ಮನೇಲಿ 20 ಜನ ಮಕ್ಕಳು ಬೇಕಾಗಿಲ್ಲ. ಒಂದೊಂದು ಹಿಂದೂ ಮಗು ಮನೇಲಿ ಇದೆಯಲ್ಲ, ಒಂದೊಂದು ಹಿಂದೂ ಮಗುವನ್ನ ನೈಜ ಹಿಂದೂ ಅಂತ ತಯಾರು ಮಾಡಿ ಬೆಳೆಸಿ ಸಾಕು, ಒಂದು ಮಗುವಿಂದ ಇಡೀ ಧರ್ಮ ರಕ್ಷಣೆ ಆಗುತ್ತೆ ಅಂತ ಒಂದೊಂದು ಮಗು ನಮ್ಮನ್ನಲ್ಲಿ ಇದ್ದಾವೆ. ಆ ಮಕ್ಕಳಿಗೆ ಧರ್ಮದ ಬೋಧನೆಯನ್ನು ಮಾಡಿಸಿ. ಆದ್ರೆ ನಮ್ಮ ದೌರ್ಭಾಗ್ಯ, ಯಾವ ಮನೆಗಳಲ್ಲಿ ಧರ್ಮದ ಬೋಧನೆ ನಡಿಬೇಕಿತ್ತೋ, ಧರ್ಮ ಜ್ಞಾನದ ಸುದೆ ಹರಿಬೇಕಿತ್ತೋ, ಇವತ್ತು ಅಂತ ಹಿಂದೂ ಮನೆಗಳಲ್ಲಿ ಧರ್ಮದ ಆಚರಣೆ ಬಿಡಿ, ಕನಿಷ್ಠ ಪಕ್ಷ ಧಾರ್ಮಿಕ ಸಂಕೇತ ಧರಿಸೋದು ಮರೆತು ಹೋಗಿದ್ದಿ. ಕನಿಷ್ಠ ಪಕ್ಷ ಒಂದು ಧಾರ್ಮಿಕ ಸಂಕೇತ, ಬೇರೆಲ್ಲ ಬೇಡ. ಈ ಕ್ಷಣ ಧಾರ್ಮಿಕ ಸಭೆಯಲ್ಲಿ ಕೂತಿದ್ದೀವಿ, ಒಂದು ಧರ್ಮ ಸಭೆ. ಇಲ್ಲಿ ಕೂತಿರುವಂತ ಸುತ್ತಮುತ್ತ ನಾವುಗಳೇ ಕಣ್ಣಾಡಿಸಿ ನೋಡೋಣ. ನಮ್ಮ ಸುತ್ತಮುತ್ತ ಹಿರಿಯರಿರ್ತಾರೆ, ವೃದ್ಧರಿರ್ತಾರೆ, ಅಜ್ಜಿ ಇರ್ತಾರೆ, ವಯಸ್ಸಾದವರು ಇರ್ತಾರೆ. ಅವರ ಹಣೆಯನ್ನ ಗಮನಿಸಿ. ಅವರ ಹಣೆ ತುಂಬಾ ವಿಭೂತಿ ಬೆಳೆದಿರ್ತಾರೆ, ಹಣೆ ಕುಂಕುಮ ಹಚ್ಚಿರ್ತಾರೆ, ಗಂಧ, ಚಂದನ, ಭಂಡಾರ, ತಿಲಕ, ಏನೋ ಒಂದು ಪರಂಪರೆಗೆ ಅನುಸಾರವಾಗಿ ಒಂದಲ್ಲ ಒಂದು ಧರ್ಮ ಸಂಕೇತ ಅವರ ಹಣೆನಲ್ಲಿ ವಿಜೃಂಭಿಸ್ತಿರುತ್ತೆ. ನೀವು ಎಷ್ಟು ದೂರದಲ್ಲಿ ನಿಂತು ನೋಡಿದ್ರೆ ಅವರ ಹಣೆನಲ್ಲಿರುವಂತ ಕುಂಕುಮ, ವಿಭೂತಿ ತೇಜಸ್ ಕಣ್ಣಿತ್ತಾಗೋ ರೀತಿ ಇರುತ್ತೆ. ಯಾಕೆ ಹಚ್ತಾರೆ? ಸ್ವಾಭಿಮಾನ. ನನ್ನ ಧಾರ್ಮಿಕ ಸಂಕೇತ ನಾನ್ ಧರಿಸ್ಲಿಲ್ಲ, ಇನ್ಯಾರು ಧರಿಸ್ತಾರೆ ಅನ್ನೋ ಸ್ವಾಭಿಮಾನ. ಅದೇ ಸ್ವಲ್ಪ ನನ್ನ ವಯಸ್ಸಿನ, ನನ್ನ ಪೀಳಿಗೆಯ, ನನ್ನ ತಲೆಮಾರಿನ ಮಕ್ಕಳ ಹಣೆಗಳನ್ನ ಗಮನಿಸಿ. ವಿಶೇಷತಃ ನಮ್ಮನೆ ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮ ಇಡೋ ಪದ್ಧತಿಯನ್ನೇ ಮರೆತು ಹೋಗಿದ್ದಾರೆ. ಈಗ ಯಾವುದೊಂದು ಸಣ್ಣ ಚುಕ್ಕಿಯನ್ನು ಇಡ್ತಾರೆ, ಒಂದು ಕಪ್ಪು ಚುಕ್ಕಿ, ಅದೆಷ್ಟು ಸಣ್ಣದಾಗಿರುತ್ತಂದ್ರೆ ಸ್ವಲ್ಪ ದೂರದಲ್ಲಿ ನಿಂತು ನೋಡಿದ್ರೆ ಹಣೆಗೆ ಏನಾದ್ರೂ ಇಟ್ಟಿದ್ದಾರಾ ಇಲ್ವಾ ಅನ್ನೋದು ಕೂಡ ಕಾಣಿಸೋದಿಲ್ಲ, ಅಷ್ಟು ಸಣ್ಣ ಬೊಟ್ಟು ಇಡೋದೇನಕ್ಕೆ? ಮತ್ತೆ ಕಾಟಾಚಾರಕ್ಕೆ. ಹಣೆಗೆ ಬೊಟ್ಟಿಡ್ಲಿಲ್ಲ ಅಂದ್ರೆ ಮನೇಲಿ ಅಪ್ಪ ಅಮ್ಮ ಬೈತಾರ ಅನ್ನೋ ಕಾಟಾಚಾರಕ್ಕೆ ಹಣೆಗೊಂದು ಸಣ್ಣ ಬೊಟ್ಟು. ತಪ್ಪು ನಮ್ಮನೆ ಹೆಣ್ಣು ಮಕ್ಕಳನ್ನ ಅಲ್ಲವೇ ಅಲ್ಲ. ಏನಕ್ಕೆ ಹಣೆ ಕುಂಕುಮ ಇಡಬೇಕು ಅಂತ ಹೇಳ್ಕೊಡ್ತಿರುವಂತ ಮನೆ ಪೋಷಕರ ತಪ್ಪು, ಮನೆ ಹಿರಿಯರ ತಪ್ಪು. ನಮ್ಮನೆ ಹೆಣ್ಣು ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು ಏನಕ್ಕಮ್ಮ ಹಣೆ ಕುಂಕುಮ ಇಡೋದು. ಕಾಟಾಚಾರಕ್ಕಲ್ಲ. ಮಾರ್ಕಂಡಿ ಋಷಿಮುನಿಗಳು ದೇವಿ ಪುರಾಣದಲ್ಲಿ ಬರಿತಾರಲ್ಲ, ಶುಂಭ ನಿಶುಂಭ ಎಂಬ 2 ರಾಕ್ಷಸರು ತಾಯಿ ಜಗನ್ಮಾತೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಖುದ್ದು ಕ್ರೋಧಿತರಾಗಿ ಶಾಂಭವಿ ಅವತಾರಣ ತಾಳಿ ನಿಂತು ಶುಂಭ ನಿಶುಂಭ ರಾಕ್ಷಸರ ಸಂಹಾರವನ್ನು ಮಾಡಿ ಆ ರಾಕ್ಷಸರ ರಕ್ತವನ್ನು ತೆಗೆದುಕೊಂಡು ತಾಯಿ ಜಗನ್ಮಾತೆ ತನ್ನ ಹಣೆಗೆ ಹಚ್ಕೊಂಡಂತೆ. ಅದರ ಸಂಕೇತವಾಗಿ ನಮ್ಮ ಹೆಣ್ಮಕ್ಳು ಇವತ್ತಿಗೂ ಹಣೆ ಕುಂಕುಮ ಇಡ್ತಾರೆ. ಏನಕ್ಕೆ? ಎದುರಿಗೆ ಬರುವಂತ ಗಂಡಸಿಗೆ ಎಚ್ಚರಿಕೆಯನ್ನ ನೀಡಲಿಕ್ಕೆ. ಒಂದು, ನೀನ್ ನನ್ನ ತಾಯಿ ಸ್ಥಾನದಲ್ಲಿ
ಜಗನ್ಮಾತೆ ಸ್ಥಾನದಲ್ಲಿಟ್ಟು ಆರಾಧಿಸು, ಗೌರವಿಸು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭರಿಗೆ ಬಂದ ಪರಿಸ್ಥಿತಿ ನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆ ಕೊಡ್ಲಿಕ್ಕೆ ಮನೆಯ ಒಬ್ಬೊಬ್ಬ ಹಿಂದೂ ಹೆಣ್ಣುಮಗಳು ಜೀವಂತ ದುರ್ಗಿಯರಂತೆ ಹಣೆಗೆ ಕುಂಕುಮ ಇಡಬೇಕು ಅಂತ ಹಿರಿಯರು ಹಾಕಿಕೊಟ್ಟೋದಂತ ಪರಂಪರೆ ಪದ್ಧತಿ, ಅದನ್ನ ಮಕ್ಕಳಿಗೆ ಹೇಳ್ಕೊಡುವಂತ ಕೆಲಸ ಮನೆಗಳಲ್ಲಿ ಸಾಗಬೇಕಾಗಿದೆ. ನಮ್ಮನೆ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ, ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತ ಪ್ರತಿಯೊಬ್ಬ ಹಿಂದೂ ಹಣೆಗೆ ಕುಂಕುಮ, ವಿಭೂತಿ, ತಿಲಕ, ಗಂಧ, ಚಂದನ, ಭಂಡಾರ, ಏನೋ ಒಂದು ಪರಂಪರೆಗನುಸಾರವಾಗಿ ಒಂದಲ್ಲ ಒಂದು ಧಾರ್ಮಿಕ ಸಂಕೇತ ಹಣೆಗೆ ಧರಿಸಿರಲೇಬೇಕು. ಯಾಕೆ? ಅದು ನಮ್ಮ ಸ್ವಾಭಿಮಾನ. ಕವಿಗಳು ಬರೀತಾರಲ್ಲ, ये है देखो राजपूताना नाज़े से तलवारों पे, इसने अपना जीवन काटा भर्जी तीर कटारों पे, कूद पड़ी थी हजारों पद्मिनियां अंगारों पे, इस मिट्टी का कण कण के हरा कुर्बानी की गाता, इस मिट्टी से तिलक करो ये धरती है बलिदानों के ಅಂತ ಕವಿಗಳು ಹೇಳಿದ ಮಾತು. ಅರ್ಥಾತ್ ನಮ್ಮ ಮೇಲಾದಂತ ಸಾವಿರಾರು ವರ್ಷಗಳ ದಾಳಿಗಳ ನಂತರವೂ, ನೂರಾರು ಜನಾಂಗಗಳ ಆಕ್ರಮಣಗಳ ನಂತರವೂ, ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೂ ಇವತ್ತಿಗೂ ತಲೆ ಎತ್ತಿ ತನುವೆತ್ತಿ ನಿಂತಿರುವಂತ, ಮೃತ್ಯುವನ್ನು ಮಣಿಸಿದ್ದಂತಿರುವಂತ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಕ್ಷತ್ರಿಯ ಪರಂಪರೆ ಸಂಕೇತ ಕುಂಕುಮ. ಆದ್ರಿಂದ ಸ್ವಾಭಿಮಾನದಿಂದ ಹಣೆಗೆ ಕುಂಕುಮ ಧರಿಸಿ, ತಿಲಕವನ್ನ ಧರಿಸಿ, ವಿಭೂತಿ ಧರಿಸಿ, ಧಾರ್ಮಿಕ ಸಂಕೇತಗಳನ್ನು ಧರಿಸಿಕೊಂಡು ಓಡಾಡಿ. ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಂಕೇತ ನಾನ್ ಧರಿಸಲಿಲ್ಲ, ಇನ್ಯಾರು ಧರಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮಠ ಮಂದಿರಗಳಿಗೆ ನಾನು ಬರಲಿಲ್ಲ, ಇನ್ಯಾರು ಬರ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಭಜನೆಗಳನ್ನ ನಾನು ಹಾಡಲಿಲ್ಲ, ಇನ್ಯಾರು ಹಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಗ್ರಂಥಗಳನ್ನು ನಾನು ಅಧ್ಯಯನ ಮಾಡಲಿಲ್ಲ, ಇನ್ಯಾರು ಅಧ್ಯಯನ ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಇತಿಹಾಸ ನಾನು ತಿಳ್ಕೊಳ್ಳಿಲ್ಲ, ಇನ್ಯಾರು ತಿಳ್ಕೊಳ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ಮುಂದಿನ ಪೀಳಿಗೆಗೆ ನಾನು ತಲುಪಿಸಲಿಲ್ಲ, ಇನ್ಯಾರು ತಲುಪಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಸ್ಕಾರ ನನ್ನ ಮನೆ ಮಕ್ಕಳಿಗೆ ನಾನು ಕೊಡ್ಲಿಲ್ಲ, ಇನ್ಯಾರು ಕೊಡ್ತಾರೆ? ಸ್ವಾಮಿ, ಹಿಂದೂ ಧರ್ಮದಲ್ಲಿ ಹಿಂದುವಾಗಿ ಹುಟ್ಟಿ ಹಿಂದೂ ಧರ್ಮ ರಕ್ಷಣೆಗೆ ನಾನು ನೀವು ಮುಂದೆ ಬರಲಿಲ್ಲ, ಇನ್ಯಾರು ಮುಂದೆ ಬರ್ತಾರೆ? ಇನ್ಯಾರು ನಮ್ಮ ಧರ್ಮ ರಕ್ಷಣೆ ಮಾಡ್ತಾರೆ? ಇಲ್ಲಿ ಕೂತಿರುವಂತ ನನ್ನ ನಿಮ್ಮ ಜನ್ಮ ಸಿದ್ಧ ಜವಾಬ್ದಾರಿ ಅಲ್ವಾ ಧರ್ಮ ರಕ್ಷಣೆ? ನಾವೇ ಮುಂದುವರಬೇಕು. ದಿನನಿತ್ಯ ಭಗವದ್ಧ್ವಜವನ್ನು ಗುರುವಂತ ಸ್ವೀಕರಿಸಿ ಭಗವದ ಮುಂದೆ ನಿಂತು ನಾವು ಪ್ರಮಾಣ ಮಾಡ್ತೀವಿ. ಸಂಘ ಪ್ರಾರ್ಥನೆಯಲ್ಲಿ ಮಾಡುವಂತ ಪ್ರಮಾಣದ ಕೊನೆಯ ಸಾಲುಗಳು ಪರಂ ವೈಭವಂ ನೇತು ಮೇತತ್ ಸ್ವರಾಷ್ಟ್ರಂ ಸಮರ್ಥ ಭಗವತ್ವಾಶಿಷಾತೆ ಭೃಶಂ. ತಾಯಿ ಭಾರತೀಯನ ತನ್ನ ಪರಮ ವೈಭವದ ಅತ್ಯುನ್ನತ ಶಿಖರಕ್ಕೇರಿಸಿ ಕಣ್ತುಂಬಿಸಿಕೊಳ್ಳೋದೇ ನಮ್ಮೆಲ್ಲರ ಅಂತಿಮ ಕನಸು. ಆ ಕನಸಿಗೋಸ್ಕರ ಶ್ರಮಿಸೋಣ, ನಮ್ಮ ಕೈಲಾಗುವಂತ ಕೊಡುಗೆಯನ್ನು ದೇಶ ಧರ್ಮಕ್ಕೆ ನೀಡೋಣ, ನಾವೆಲ್ಲ ಸಂಘಟಿತರಾಗಿ ಬಂದು ಕೆಲಸ ಮಾಡೋಣ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಇಡೀ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವಂತ ನಮ್ಮ ಕಾರ್ಯಕರ್ತ ಅಣ್ಣಂದರಿಗೆ ಶತ ನಮನಗಳನ್ನು ಸಲ್ಲಿಸ್ತಾ, ಗುರು ಮಹಾರಾಜರು ಶಾರದಾ ಮಾತೆ ನನ್ನ ಕೈಲಿ ಆಡ್ತಿದ್ದ ಎರಡು ಮಾತನ್ನ ಕೇಳಿಸ್ಕೊಂಡಂತ ಪೂಜ್ಯನ ದಿವ್ಯತ್ರೆಯರಿಗೆ, ಎಲ್ಲ ವಿದ್ವದ್ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಅಕ್ಕ ಅಣ್ಣಂದರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡ್ತಾ ಇರುವಂತ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆ ಹೆಚ್ಚಿ ನಮಸ್ಕರಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ ತತ್ಸತ್ ಶ್ರೀರಾಮ ಕೃಷ್ಣ.